Okay. So those peoples who came today, okay. So whose first class was okay. Yeah, that first class is just one 5 to 10 minutes revision martin only. So mathematics have 5 minutes adava. So complex numbers in a finite series, okay. Then we have this groups at trigonometry, okay. Mathematical induction and trigonometry ಇವು ಅದಾವ ನಿಮಗೆ. ಸೊ ಫಸ್ಟ್ ಯೂನಿಟ್ ಏನದ ಅಂತಂದ್ರೆ ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅದಾವ. ಓಕೆ, ಸೊ ಫಸ್ಟ್ ಯೂನಿಟ್ ಇಸ್ ಕಾಂಪ್ಲೆಕ್ಸ್ ನಂಬರ್. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ವಿ ನಾವು. ಓಕೆ, ಸೊ ಕಾಂಪ್ಲೆಕ್ಸ್ ನಂಬರ್ ಅಂತಂದ್ರೆ ಏನು ಹೇಳಿದೆ ಅಂತಂದ್ರೆ ಇಟ್ ಈಸ್ combination of real numbers and the imaginary number ಅಂತ ಹೇಳಿದೆ. Okay, so complex number is denoted by C. Okay, so complex number is the combination of real number and imaginary number. Okay, so here x and y are real number and I is imaginary number. Okay, that is I equal to root of minus 1. Okay, so ಇದನ್ನ ನಾನು previous class definition ಒಳಗೆ ಹೇಳಿದ್ದೆ. ಏನು ಕಾಂಪ್ಲೆಕ್ಸ್ ನಂಬರ್ ನ ಹೆಂಗ್ ಡಿಫೈನ್ ಮಾಡ್ತೀರಿ? If x and y are real numbers, okay, if x and y are real numbers and I is an imaginary number and I is an imaginary number with the value I equal to root of minus 1, then x plus iy is called as complex number. Okay, so we have defined the complex number in the previous class, that is x and y are two real numbers, okay, where I is an imaginary number, then x plus iy is called as complex number ಅಂತ ಹೇಳಿ ನಾನು ಡಿಫೈನ್ ಮಾಡಿದ್ದೇನೆ. ಓಕೆ, ಸೊ ಅದಾದ್ಮೇಲೆ ಸ್ವಲ್ಪ ಹಿಸ್ಟ್ರಿ ನೋಡಿದ್ವಿ, ಅದನ್ನ ಯಾವಾಗ ಬಂತು, ಏನೇನು ಇನ್ವೈಟ್ ಮಾಡಿದ್ರು ಅಂತ. ಸೊ ಫಸ್ಟ್ ಯಾರು ಫೈಂಡ್ ಔಟ್ ಮಾಡಿದ್ರು ಅಂತಂದ್ರೆ ಕಾರ್ಡನ್. ಓಕೆ, ಸೊ ಕಾರ್ಡನ್ ಫೈಂಡ್ ಔಟ್ ಮಾಡಿದ್ದ, ಬಟ್ ಇದು ಯಾವಾಗ ಅಂತಂದ್ರೆ 1501 ಒಳಗೆ. ಓಕೆ, 1501 1576 ಇನ್ 1501 to 1576. ಸೊ ಈ era ಒಳಗೆ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ನ ಫೈಂಡ್ ಔಟ್ ಮಾಡ್ದ, ಬಟ್ ಆಫ್ಟರ್ ದಟ್ ಯಾರು ಅದನ್ನ ಯೂಸ್ ಮಾಡಲಿಲ್ಲ. ಓಕೆ, ಸೊ ಯಾವಾಗ ಯೂಸ್ ಮಾಡಿದ್ರು ಅಂದ್ರೆ ಆಫ್ಟರ್ 200 ಇಯರ್ಸ್. ಓಕೆ, ಸೊ ಆಫ್ಟರ್ 200 ಇಯರ್ಸ್ ಆದ್ಮೇಲೆ ಇದನ್ನ ಯೂಲರ್ and ಬರ್ನೌಲಿ. ಸೊ ಯೂಲರ್ ಅಂಡ್ ಬರ್ನೌಲಿ ಏನ್ ಮಾಡಿದ್ರು, ಮತ್ತೆ ಅದನ್ನ ರೆಕಗ್ನೈಸ್ ಮಾಡಿ ಅದ್ರದ್ದು ಪ್ರಾಪರ್ಟೀಸ್ ನ ಸ್ಟಡಿ ಮಾಡಿದ್ರು. ಯಾವಾಗ ಆಫ್ಟರ್ 200 ಇಯರ್ಸ್. ಓಕೆ, ಸೊ ಕಾರ್ಡನ್ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ನ ಅಭ್ಯಾಸ ಮಾಡಿದ ಅಂದ್ರೆ ಫೈಂಡ್ ಔಟ್ ಮಾಡಿದ್ದ, ಅದಾದ್ಮೇಲೆ ಯಾರು ಅದನ್ನ ಯೂಸ್ ಮಾಡಲಿಲ್ಲ, ಅಲ್ಲೇ ಸ್ಟಾಪ್ ಆಯ್ತು. ಓಕೆ, ಮತ್ತೆ ಆಫ್ಟರ್ 200 ಇಯರ್ಸ್ ಯೂಲರ್ ಮತ್ತೆ ಬರ್ನೌಲಿ ಏನ್ ಮಾಡಿದ್ರು, ಅದನ್ನ ಸ್ಟಡಿ ಮಾಡಿದ್ರು. ಓಕೆ, ಸ್ಟಡಿ ಮಾಡಿ ಅವ್ರು ಏನ್ ಮಾಡಿದ್ರು, ಪ್ರಾಪರ್ಟೀಸ್ ನ ಇನ್ ಡೀಟೇಲ್ಸ್ ಆಗಿ ಫೈಂಡ್ ಔಟ್ ಮಾಡಿದ್ರು. ಓಕೆ, ಸೊ ಅದಾದ್ಮೇಲೆ ಯಾರು, ವಿಲಿಯಂ ಹ್ಯಾಮಿಲ್ಟನ್. ಓಕೆ, ಸೊ ಅದಾದ್ಮೇಲೆ ವಿಲಿಯಂ ಹ್ಯಾಮಿಲ್ಟನ್ ಬಂದ. ಸೊ ಅವ ಏನ್ ಮಾಡ್ತಾ ಅಂತಂದ್ರೆ ಕಾಂಪ್ಲೆಕ್ಸ್ ನಂಬರ್ ನ ರಿಯಲ್ ನಂಬರ್ ಜೊತೆ ಯೂಸ್ ಮಾಡಾಕತ್ತ. ಓಕೆ, ಸೊ ಕಾಂಪ್ಲೆಕ್ಸ್ ನಂಬರ್ಸ್ ನ ರಿಯಲ್ ನಂಬರ್ಸ್ ಜೊತೆ ಯೂಸ್ ಮಾಡಾಕತ್ತ. ಸೊ ದಟ್ ಓನ್ಲಿ ವಿ ಆರ್ ಸ್ಟಡಿಂಗ್ ಇನ್ ಅವರ್ ಚಾಪ್ಟರ್. ಓಕೆ, ಸೊ ಯಾರು ವಿಲಿಯಂ ಹ್ಯಾಮಿಲ್ಟನ್ ಏನ್ ಮಾಡ್ದ, ಕಾಂಪ್ಲೆಕ್ಸ್ ನಂಬರ್ ನ ರಿಯಲ್ ನಂಬರ್ಸ್ ಜೊತೆ ಪೇರ್ ಮಾಡಿ ಅದನ್ನ ಯೂಸ್ ಮಾಡಾಕತ್ತ. ಸೊ ಅದನ್ನ ನಾವು ನಮ್ಮ ಚಾಪ್ಟರ್ ಒಳಗೆ ಕಲಿತೀವಿ. ಸೊ ದಿಸ್ ಇಸ್ ಅಬೌಟ್ ದ ಹಿಸ್ಟ್ರಿ. ಸೊ ಏನು, ದಿಸ್ ಇಸ್ ದ ಡೆಫಿನೇಷನ್. So this is the definition and this is the history. So ಏನ್ ನೋಡಿದ್ವಿ ಅಂತಂದ್ರೆ ಫಸ್ಟ್ ಯಾರು ಇನ್ವೆಂಟ್ ಮಾಡಿದ್ರೆ, ಕಾರ್ಡನ್ ಇನ್ವೆಂಟ್ ಮಾಡಿದ್ದ, ಬಟ್ ಅದನ್ನ 200 ಇಯರ್ಸ್ ತನಕ ಕಾಂಪ್ಲೆಕ್ಸ್ ನಂಬರ್ಸ್ ನ ಯಾರು ಯೂಸ್ ಮಾಡಲಿಲ್ಲ. ಸೊ ಆಫ್ಟರ್ 200 ಇಯರ್ಸ್ ಆದ್ಮೇಲೆ ಯೂಲರ್ಸ್ ಅಂಡ್ ಬರ್ನೌಲಿ ಬಂದಾಗ ಮತ್ತೆ ಅಗೇನ್ ಕಾಂಪ್ಲೆಕ್ಸ್ ನಂಬರ್ಸ್ ನ ರಿಕಗ್ನೈಸ್ ಮಾಡಿ ಅದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಓಕೆ, ಆಮೇಲೆ ಅಲ್ಲಿ ಏನ್ ಮಾಡ್ದ, ಪ್ರಾಪರ್ಟೀಸ್ ನ ಇನ್ ಡೀಟೇಲ್ಸ್ ಒಳಗೆ ಫೈಂಡ್ ಔಟ್ ಮಾಡಿದ್ರು ಇವರಿಬ್ರು. ಓಕೆ, ಸೊ ಏನ್ ಫೈಂಡ್ ಔಟ್ ಮಾಡಿದ್ರು, ಪ್ರಾಪರ್ಟೀಸ್ ನ ಇನ್ ಡೀಟೇಲ್ಸ್ ಒಳಗೆ ಫೈಂಡ್ ಔಟ್ ಮಾಡಿದ್ರು. ಸೊ ಆಫ್ಟರ್ ದಟ್ ಯಾರು ಬಂದ್ರು, ವಿಲಿಯಂ ಹ್ಯಾಮಿಲ್ಟನ್. ಸೊ ಅವ ಏನ್ ಮಾಡ್ದ, ಸೊ ಕಾಂಪ್ಲೆಕ್ಸ್ ನಂಬರ್ ನ, ಸೊ ವಿಲಿಯಂ ಹ್ಯಾಮಿಲ್ಟನ್ ಏನ್ ಮಾಡ್ದ, ಕಾಂಪ್ಲೆಕ್ಸ್ ನಂಬರ್ ನ ರಿಯಲ್ ನಂಬರ್ಸ್ ಜೊತೆ ಪೇರ್ ಮಾಡ್ಕೊಂಡು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಅದನ್ನ ನಾವು ನಮ್ಮ ಚಾಪ್ಟರ್ ಒಳಗೆ ಕಲಿತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಹಿಸ್ಟ್ರಿ ಅಂಡ್ ಇಂಟ್ರೊಡಕ್ಷನ್ ಟು ಡೆಫಿನೇಷನ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ಬೋದು. ಓಕೆ, ಸೊ ಅದಾದ್ಮೇಲೆ ಏನ್ ಮಾಡಿದ್ವಿ ಅಂತಂದ್ರೆ ಅಡಿಷನ್ ಹೆಂಗ್ ಮಾಡ್ತೀವಿ, ಸಬ್ಸ್ಟ್ರಾಕ್ಷನ್ ಹೆಂಗ್ ಮಾಡ್ತೀವಿ ಅಂತ ನೋಡಿದ್ದೆ. ಸೊ ಜಸ್ಟ್ ಐ ವಿಲ್ ರೈಟ್ ದ ಫಾರ್ಮುಲಾ ಹಿಯರ್.
ನೋಡಿ ನೀನಂದು ಸ್ನ್ಯಾಪ್ಚಾಟ್ ಅದು ಪ್ಲೀಸ್ ಸರ್ಚ್ ಮಾಡು ನಿಂದು ಏನಿತಿ ಗೊತ್ತಾಗ್ತಾ ಓಕೆ ಸೊ ಕಾಂಪ್ಲೆಕ್ಸ್ ನಂಬರ್ ಏನಿದೆ ಅಂತಂದ್ರೆ ನೆಕ್ಸ್ಟ್ c equal to x, y ಅಂತ ಹೇಳಿ ಡಿಫೈನ್ ಮಾಡಿ where x, y belongs to r ಅಂತ ಮಾಡಿ ನಾವು ಇದನ್ನ ಒಂದು ಫಾರ್ಮುಲಾ ಬರ್ದಿದ್ವಿ. ಓಕೆ ಸೊ ಲಾಸ್ಟ್ ಕ್ಲಾಸ್ನಾಗ ಸೊ ಏನು ಅಡಿಷನ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಅದ x1, y1 plus x2, y2 equal to x1 plus x2, y1 plus y2. Okay, so this is the formula for addition. So we have seen in the last class. Do you all remember how we derived the addition? Do you all remember? Those persons who are present, Abhishek, Ajay, you all remember? We have solved the addition property here. Okay, so addition na hege madibandre x1, y1 plus x2, y2 equal to x1 plus x2, y1 plus y2. So this is the formula for addition. Two complex numbers na add ಮಾಡಬೇಕಂದ್ರೆ ನೀವು ಹೆಂಗ್ normal addition ಮಾಡಬೇಕಂದ್ರೆ two numbers na add ಮಾಡ್ತೀರಲ್ಲ x plus y, okay, equal to z ಅಂತ. So ಹಂಗ ನಾವು addition of complex numbers ಮಾಡಬೇಕಾಗಿತ್ತು ಅಂತಂದ್ರೆ x1, y1 plus x2, y2 equal to two complex number. This is first complex number and this is second complex number. So ಎರಡನ್ನೂ ಹೇಗೆ ಮಾಡ್ತೀವಿ ಅಂತಂದ್ರೆ x term separate add ಮಾಡೋದು, y term separate add ಮಾಡೋದು. So this is the formula for addition. The persons who are attending the first class today, please remember this is the formula for addition. Okay, last class ನಾಗ ಇದನ್ನ ಹೆಂಗ್ ಬಂತು ಡಿರೈವ್ ಮಾಡಿ ತೋರಿಸಿದ್ದೆ. ಓಕೆ, ಅಷ್ಟೇನು ಅದು ಇಂಪಾರ್ಟೆಂಟ್ ಇಲ್ಲ, ಬಟ್ ನೀವು ಇದನ್ನ ನೆನಪಿಟ್ಕೊಂಡ್ರೆ ಸಾಕು ಫಾರ್ಮುಲಾ. ಓಕೆ, ನೆಕ್ಸ್ಟ್ we have seen formula for multiplication also. Okay, so formula for multiplication is x1, y1 into x2, y2 equal to x1, x2 minus y1, y2, x1, y2 plus x2, y1. So this is the formula for multiplication. Okay, so multiplication ಮಾಡಬೇಕಾಗಿತ್ತು ಅಂತಂದ್ರೆ ಯಾವುದು ಕಾಂಪ್ಲೆಕ್ಸ್ ಟು ಕಾಂಪ್ಲೆಕ್ಸ್ ನಂಬರ್ ನ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿತ್ತು ಅಂದ್ರೆ this is complex number 1 and this is complex number 2. So ಇವೆರಡು ಕಾಂಪ್ಲೆಕ್ಸ್ ನಂಬರ್ ನ ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ ನಮಗೆ ಏನು ಫಾರ್ಮುಲಾ ಅದ x1, x2 minus y1, y2, x1, y2 plus x2, y2. Okay, so ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ. ಎಕ್ಸಾಂಪಲ್ ಎರಡಕ್ಕೂ ಮಾಡೋಣ, ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಎಕ್ಸಾಂಪಲ್ ತಗೊಂಡು ಮಾಡೋಣ. ಸೊ ಏನ್ ತಗೋತೀನಿ, ಕಾಂಪ್ಲೆಕ್ಸ್ 1, 2, 3 ತಗೋತೀನಿ, ಕಾಂಪ್ಲೆಕ್ಸ್ ನಂಬರ್ 2, 1, 2 ತಗೋತೀನಿ. ಓಕೆ, ಸೊ ವಿಲ್ ಡು ಫಸ್ಟ್ ಅಡಿಷನ್ ಹಿಯರ್. ಓಕೆ, ಸೊ ಅಡಿಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ ನಾನು 2, 3 ಪ್ಲಸ್ 1, 2. ಓಕೆ, ಈಕ್ವಲ್ ಟು ಇಲ್ಲಿ ಏನಾದ್ರು ಫಾರ್ಮುಲಾ ಅದ. ಓಕೆ, so addition of two complex number formula is x1 plus x2, y1 plus y2. This is x1, this is y1, this is x2, this is y2. Okay, so write down x1 is 2 plus x2 is 1, comma x1 is 3. Our formula hagatin astana plus y2 is 2. Okay, so you get 3, 5. So this is the addition of two complex number. Okay, so ಹೆಂಗ್ ಕೊಡ್ತಾನೆ ನಮಗೆ ಕೊಡಂಗಿಲ್ಲ, ಎಕ್ಸಾಮ್ ಗೆ ಕೊಡಂಗಿಲ್ಲ, ಸಿಂಪಲ್ ಕೊಡಂಗಿಲ್ಲ, ಬಟ್ ಕೊಟ್ರು ಏನ್ ಮಾಡಬೇಕು, ಅಡಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ ಅಂತ ಕೊಟ್ರು ಎರಡು ನಂಬರ್ ಕೊಟ್ಟಿರ್ತಾನೆ ಕಾಂಪ್ಲೆಕ್ಸ್ ನಂಬರ್. ಓಕೆ, ಸೊ c1 = 2, 3, c2 = 1, 2 ಅಂತ ಎಕ್ಸಾಂಪಲ್ ತಗೊಂಡಿದ್ವಿ. ಸೊ ಇದ್ರಾಗ ಇದು x1 ಇದು y1 ಇದು x2 ಇದು y2. ಓಕೆ, ಸೊ ಇವೆರಡನ್ನು ಈ ಫಾರ್ಮುಲಾ ಒಳಗೆ ಹಾಕಬೇಕು. ದಟ್ ಇಸ್ x1 plus x2, x1 is 2 plus 1. Okay, next y1 plus y2 3 plus 2. Okay, so 3 plus 2 will get 3, 5 as the addition of complex number. Clear? So addition ಹೆಂಗ್ ಮಾಡಬೇಕು ಗೊತ್ತಾಯ್ತಾ? ಇದು ಫಾರ್ಮುಲಾ ಯೂಸ್ ಮಾಡಿ everybody. Addition of two complex number ಹೆಂಗ್ ಮಾಡಬೇಕು ಗೊತ್ತಾಯ್ತಾ? Raise your hands or at least ಅಲ್ಲಿ ಚಾರ್ಟ್ ಅಂತ ಆಪ್ಷನ್ ಇರ್ತದೆ, ಅಲ್ಲಿ ಬರೀರಿ. Yes or no? Okay. What about others? Smita, the persons who came today.
ರಿಪೀಟ್ ಮಾಡ್ಲಾ? ಓಕೆ. ಸ್ಮಿತಾ, ದೀಪಾ ಅಂಡ್ ಒನ್ ಮೋರ್ ಪರ್ಸನ್ ಯಾರು ಇವತ್ತು ಬಂದವರು? ಪ್ಲೀಸ್ ನೇಮ್ ಅನದರ್ ಪರ್ಸನ್ ನೇಮ್. ಸ್ಮಿತಾ, ದೀಪಾ ಅಂಡ್ ಹೆಸರು ಹೇಳಪ್ಪಿ. ನಿಮ್ಮ ಹೆಸರೇನು? ಓಕೆ, ವಿಲ್ ಸಿ ದಟ್ ಲೇಟರ್. ಓಕೆ, ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. So this is the addition of two numbers. Okay, formula. So this is the addition of two number formula. Okay, addition of two complex numbers. So two complex number. Okay, Sagar. Okay, so two complex number na add ಮಾಡ್ಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ ಅಂತ ಕೇಳಕತ್ತಾನ. Okay, so two complex number na add ಮಾಡ್ಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ? So ನಾ ಫಸ್ಟ್ ಕ್ವೆಶ್ಚನ್ ಹೇಗೆ ಕೊಡ್ತಾನೆ, ಎಕ್ಸಾಂಪಲ್ ಒಳಗೆ ಎರಡು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿರ್ತಾನೆ. Okay, so C1 2, 3 and C2 1, 2 ಅಂತ ಎರಡು ಕಾಂಪ್ಲೆಕ್ಸ್ ನಂಬರ್ ಕೊಡ್ತಾನೆ. ಓಕೆ, ಸೊ ಇವೆರಡು ಕಾಂಪ್ಲೆಕ್ಸ್ ನಂಬರ್ ಅದಾವ. ಸೊ ಈಗ ನಾ ಇವೆರಡನ್ನು ಆಡ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಒಳಗೆ ಹಾಕ್ಬೇಕು. ಓಕೆ, ಸೊ ಹೇಗೆ ಮಾಡ್ತೀನಿ ಅಂತಂದ್ರೆ 2, 3 plus 1, 2 ಸೊ ಇದು ಏನಾಗ್ತಿದ್ದು x1 y1. ಓಕೆ, x1 y1, x2 y2. ಓಕೆ, ಸೊ ಈ ನಂಬರ್ಸ್ ನ ಈ ಫಾರ್ಮುಲಾ ಒಳಗೆ ಹಾಕ್ರಿ. ಈ ಫಾರ್ಮುಲಾ ಏನಂದ್ರೆ x1 plus x2 ಆಮೇಲೆ y1 plus y2. ಸೊ x1 ಏನಂದ್ರೆ 2. ಓಕೆ, y1 ಏನಂದ್ರೆ x2 ಏನಂದ್ರೆ 1. x1 is 2, x2 is 1. So 2 plus 1. Okay, next y1 is 3, y2 is 2. 3 plus 2. So 2 plus 1 is 3, 3 plus 2 is 5. So this is the solution for addition of two complex number. Tilita, Smita and everybody understood? Everybody understood? Okay. ಪ್ಲೀಸ್ ಅಲ್ಲೇ ಹೆಸರು ಬರಬೇಕಾದ್ರೆ ನಿಮ್ದು ಫೋನ್ ಹೆಸರು ಬರಿಬೇಡ್ರಿ. ಗ್ಯಾಲಕ್ಸಿ J2 Pro ನಂಗೆ ಗೊತ್ತಾಗಂಗಿಲ್ಲ ಯಾರ್ಯಾರು ಅಂತ ಹೇಳಿ. ಓಕೆ, ಸೊ ಅಲ್ಲಿ ಏನು ಬಂದಿರ್ತದಲ್ಲ ಜಾಯಿನ್ ಅಂತ ಬಂದಿರ್ತದಲ್ಲ ಅಲ್ಲಿ ನಿಮ್ಮ ಹೆಸರು ಬರೀರಿ. ಈಗ ನಾ ಅಲ್ಲಿ ಸಾಗರ್ ಏನು ಬರ್ದಾನ ಗ್ಯಾಲಕ್ಸಿ J2 Pro ಅಂತ ಬರ್ತಾನೆ. ಸೊ ಅದನ್ನ ಸಾಗರ್ ಅಂತ ಬರಿಯಪ್ಪಿ, ನನಗೆ ಗೊತ್ತಾಗ್ತದೆ ಈಗ ಯಾರ್ಯಾರು ಅದಿರ ಅಂತ. ಓಕೆ, ನೀವು ನಿಮ್ಮ ಮೊಬೈಲ್ ಹೆಸರು ಬರೋದ್ರೆ ನನಗೆ ಗೊತ್ತಾಗಂಗಿಲ್ಲ. ಕ್ಲಿಯರ್? Okay, so I hope everybody understood the addition of two numbers. ಇದನ್ನ ಬರ್ಕೊಂಡಿರೇನ ಪ್ರೀವಿಯಸ್ ಕ್ಲಾಸ್ ದಾಗ? ಇಲ್ಲಾಂದ್ರೆ ಇನ್ನೊಮ್ಮೆ ಬರ್ಕೋರಿ ಇದನ್ನ. ರೈಟ್ ಆನ್ ಫಾಸ್ಟ್ addition of two numbers ಅಂತ ಹೇಳಿ ಫಾರ್ಮುಲಾ ಹಾಕಿ ಇದು ಎಕ್ಸಾಂಪಲ್ ಬರ್ಕೋರಿ. ಜಲ್ದಿ ಬರಿ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಆದ್ಮೇಲೆ ಹ್ಯಾಂಡ್ ರೈಸ್ ಮಾಡಿ ನಿಮ್ಗೆ ಮುಗ್ದಿತ್ತಂದ್ರೆ, ಬರೆದು ಮುಗ್ದಿತ್ತಂದ್ರೆ. ಓಕೆ, ಎಲ್ಲಾದ್ರೂ ಬರೆದು ಮುಗ್ದಿತ್ತಂತ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಗುಡ್ ಸಾಗರ್. ಹಂಗೆ ಹಿಂಗೆ ಹೆಸರು ಬರದ್ರಂದ್ರೆ ಗೊತ್ತಾಗ್ತದೆ ನೀವು ಯಾರ್ಯಾರು ಅದೀರ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಟೈಮ್ ಹಂಗ ಬರಿಯಪ್ಪಿ. ಅದೇ ಯಾರ ಗ್ಯಾಲಕ್ಸಿ 101 ದೀಪಾ ಏನು? ದೀಪಾ, ರೈಟ್ ಯುವರ್ ನೇಮ್ ದೇರ್. ಹಾ, ನೆಕ್ಸ್ಟ್ ಟೈಮ್ ಜಾಯ್ನ್ ಆಗ್ಬೇಕಾದಾಗ ದೀಪಾ ಅಂತ ಬರಿ. ಇಟ್ಸ್ ಓಕೆ, ಸಾರಿ ಅಂತಿಲ್ಲ, ಬಟ್ ನನಗೆ ಯಾರ್ಯಾರು ಅದಿರ ಅಂತ ಗೊತ್ತಾಗಂಗಿಲ್ಲ. ಸಾರಿ ಏನು ಬೇಕಾಗಿಲ್ಲ. ಓಕೆ ಓಕೆ, ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ಗೆ ಹೋಗೋಣ. So now we'll go for the multiplication of two complex number. So in multiplication of two complex number ಅಂದ್ರೆ ನಮ್ಮ ಫಾರ್ಮುಲಾ ಏನು? x1, y1 into and ಬರಿಬಾರ್ದಿಲ್ಲ, ಡಾಟ್ ಕೊಟ್ಬಿಡ್ರಿ. ಓಕೆ, x2, y2 equal to, so ಏನ್ ಫಾರ್ಮುಲಾ ಅದ? So multiplication of two complex number formula ಏನದ? x1 x2
minus y1 y2 comma x1 y2 plus x2 y2 x2 y1. So this is the formula for multiplication. Okay, so multiplication of two numbers, the formula. Okay, so it was example of the one. So example c1 equal to other the one, 2 comma 3 and c2 equal to 1 comma 2. Okay, so that substitute mine, that is 2 comma 3 into 1 comma 2. So there is the x1 y1 x2 y2. Okay, so we'll substitute in this formula. Okay, x1 another 2 other. Okay, 2 x2 another 1. So 2 into 1 minus y1 another 3 other into y2 another 2 other. Okay, comma, ಇಲ್ಲಿ comma ಅದ ನೋಡ್ರಿ. Next x1, so x1 is 2 into y2 is 2 plus x2 is 1 into y1 is 3. Okay, okay, so again I get 2 ones are 2 minus 3 2s are 6. Okay, 2 2s are 4 plus 3 1s are 3. So this becomes 2 minus 6 is minus 4 comma 4 plus 3 is 7. So this is the multiplication of two complex numbers. So ಏನಿಲ್ಲ just ಈ formula ಒಳಗ x1 ಇದ್ದಲ್ಲಿ x1 x2 ಇದ್ದಲ್ಲಿ x2 y1 ಇದ್ದಲ್ಲಿ y1 y2 ಇದ್ದಲ್ಲಿ y2. Okay, next x1 y2 y2 y1. So ಇದು x1 y1 x2 y2. So ಇದು substitute ಮಾಡಿ ನಿಮಗೆ multiplication of two complex numbers ಸಿಗ್ತಾವೆ. Cleared everybody? So everybody clear how to do the multiplication of two complex numbers? Please raise your hands or at least say yes or no. Okay, so I hope everybody understood. So write down fastly. Within 2 minutes, write down this. Pareri barkor. Patne barkori. Next we'll go for the properties. Okay. ಆಗಿತ್ತಂದ್ರೆ ಹ್ಯಾಂಡ್ ರೈಸ್ ಮಾಡಿ ಬರ್ಕೋದಾಗಿತ್ತಂದ್ರೆ ಹ್ಯಾಂಡ್ ರೈಸ್ ಮಾಡ್ರಿ ಪ್ಲೀಸ್. Okay, what about Sagar and Smita completed? Sagar and Smita completed writing this? Smita completed? Okay. Okay, all of you completed. So we'll go for the next topic. So we have seen formula. Okay, addition hang ಮಾಡಬೇಕು. Lower your hands. Okay. So addition ಹೆಂಗ್ ಮಾಡಬೇಕು, subtraction ಹೆಂಗ್ ಮಾಡಬೇಕು ಅಂತ ನಾವು ಫಾರ್ಮುಲಾಸ್ ನ ನೋಡಿದ್ವಿ. ಓಕೆ, ಈಗ ಇದು addition ಮತ್ತೆ subtraction ಗೆ ಪ್ರಾಪರ್ಟೀಸ್ ಅದಾವ. ಓಕೆ, so there are some properties for addition of complex numbers and some properties for multiplication of complex numbers. Okay, so first addition properties ನೋಡೋಣ. So we'll see properties of addition. Properties of addition. ಈಗ addition formula ನೋಡಿದ್ರಲ್ಲ, ಅದಕ್ಕೆ ಪ್ರಾಪರ್ಟೀಸ್ ಅದಾವ. ಓಕೆ, ಸೊ ಎಷ್ಟು ಪ್ರಾಪರ್ಟೀಸ್ ಅದಾವ ಅಂತಂದ್ರೆ 5 ಪ್ರಾಪರ್ಟೀಸ್ ಅದಾವ. ಅಡಿಷನ್ ಗೆ ಸೆಪರೇಟ್ ಪ್ರಾಪರ್ಟೀಸ್ ಅದಾವ, ಮಲ್ಟಿಪ್ಲಿಕೇಶನ್ ಗೆ ಸೆಪರೇಟ್ ಪ್ರಾಪರ್ಟೀಸ್ ಅದಾವ. ಸೊ ಫಸ್ಟ್ ಪ್ರಾಪರ್ಟೀಸ್ ಆಫ್ ಅಡಿಷನ್ ನೋಡೋಣ. ಯಾವ ಯಾವ ಅದಾವ ಅಂತಂದ್ರೆ ಕ್ಲೋಜರ್ ಪ್ರಾಪರ್ಟಿ, ಕ್ಲೋಜರ್ ಲಾ ಅಂತ ಕರೀತೀವಿ. ಓಕೆ, ಸೊ ಸೆಕೆಂಡ್ ಒನ್ ಇಸ್ ಕಮ್ಯುಟೇಟಿವ್ ಲಾ. Third one is associative law. Fourth one is existence of identity element. Okay, so fifth one, existence of
these all are the 5 properties for addition. So yavu addition naga 5 properties adav. Yavu closure law, commutative law, associative law, existence of identity element and existence of inverse. Okay, inverse conversion. So fifth one is already ಸ್ವಲ್ಪ shine ಆಗಕತ್ತದೆ. So fifth one ಹೇಳ್ತೀನಿ ನೋಡ್ರಿ, existence of inverse. ನಾನು ಈ ಸೈಡ್ ಬರೀತೀನಿ, shine ಆಗಕತ್ತದೆ ಅದು ಇಲ್ಲಿ ಬರೀತೀನಿ ನೋಡಿ. Fifth one is existence of inverse. So there are 5 properties: closure law, commutative law, associative law, existence of identity element, and fifth one is existence of inverse. Okay, so you just formulas and ಬಿಟ್ಕೋಬೇಕು, ಇಲ್ಲೇ ನಮಗೆ derivation ಬೇಕಾಗಿಲ್ಲ. So closure law ಅಂತಂದ್ರೆ ಏನು? Okay, so ಇಲ್ಲಿ ಏನಿರ್ತಾವ 2 numbers ಇರ್ತಾವ. Okay, z1 equal to, so ಇನ್ನೊಂದು ನೋಡ್ರಿ, ನಾನು ಮೊನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ ಕಾಂಪ್ಲೆಕ್ಸ್ ನಂಬರ್ ಇಸ್ ಡಿನೋಟೆಡ್ ಬೈ c and z ಅಂತ ಹೇಳಿದೆ, if you all remember. Okay, so complex number is denoted by c and z. So ಇಲ್ಲಿ ತಗೊಂಡ್ರೆ ನಾವು z1 equal to x1 y1, okay, z2 equal to x2 y2. Okay, so closure law formula ಏನಿದೆ ಅಂತಂದ್ರೆ z1 plus z2 equal to x1 y1 plus x2 y2 equal to, okay, so z1 ಅಂತಂದ್ರೆ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್, z2 ಅಂತ ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್. z1 ಅಂದ್ರೆ ಏನು ತಗೊಂಡಿನಿ, x1 y1 ಅಂತ ತಗೊಂಡಿನಿ, z2 ಅಂದ್ರೆ x2 ಮತ್ತು y2 ಅಂತ ತಗೊಂಡಿನಿ, 2 ಕಾಂಪ್ಲೆಕ್ಸ್ ನಂಬರ್ಸ್ ತಗೊಂಡಿನಿ. ಸೊ ಕ್ಲೋಸರ್ ಪ್ರಾಪರ್ಟಿ ಇಸ್ ನಥಿಂಗ್ ಬಟ್ ಯುವರ್ ಅಡಿಷನ್ ಫಾರ್ಮುಲಾ ಏನದ ಅದೇ ಸೇಮ್. ಸೊ ಏನ್ ಮಾಡ್ತೀವಿ, ಎರಡು ಕಾಂಪ್ಲೆಕ್ಸ್ ನಂಬರ್ ನ ಹೆಂಗೆ ಆಡ್ ಮಾಡ್ತೀವಿ, ಅದ್ರಾಗೆ ನೋಡಿದ್ವಿ x1 y1 plus x2 y2 ಏನದ ಫಾರ್ಮುಲಾ ಅಗಲೇ ನೋಡಿದ್ರಲ್ಲ, that is x1 plus x2 y1 plus y2. Okay, this is the formula for closure law. Okay, so closure law ಅಂತಂದ್ರೆ ಸಿಂಪಲ್ ಅಡಿಷನ್ ಫಾರ್ಮುಲಾ ಅಷ್ಟೇ. ಸೊ ಯಾವ ನಂಬರ್ಸ್ ತಗೊಂಡಾಗ x1 y1 x2 y2 ಅಂತ ಹೇಳಿ ಎರಡು ನಂಬರ್ಸ್ ತಗೊಂಡಾಗ, ಸೊ ಅದು ತಗೊಂಡು ಏನು ಮಾಡಾಕ್ತೀರಿ, ಪ್ಲಸ್ ಮಾಡಾಕ್ತೀರಿ, that is z1 z2 ಪ್ಲಸ್ ಮಾಡಾಕ್ತೀರಿ. ಸೊ z1 ಒಳಗೆ ಏನಿದೆ y1 plus x1 plus y1, z2 x2 plus y2. ಸೊ ಎರಡು ಪ್ಲಸ್ ಮಾಡಿದ್ರೆ ನಮಗೆ ಏನು ಮಾಡಬೇಕು, ಅಡಿಷನ್ ದ ಫಾರ್ಮುಲಾ ಹಾಕ್ಬಿಡ್ಬೇಕು. ಓಕೆ, ದಿಸ್ ಇಸ್ ದ ಸಿಂಪಲ್ ಕ್ಲೋಸರ್ ಲಾ. ಕ್ಲಿಯರ್? ಸೊ ಇದೇನದ ಸಿಂಪಲ್ ಕ್ಲೋಸರ್ ಲಾ ಅದು. ಓಕೆ, ನೆಕ್ಸ್ಟ್ ಕಮ್ಯುಟೇಟಿವ್ ಲಾ ನೋಡೋಣ ಈಗ. ಓಕೆ, ಸೊ ಕಮ್ಯುಟೇಟಿವ್ ಲಾ ಅಂತಂದ್ರೆ ಏನು, ಸೇಮ್ ಹಾಗೆ z1 z2 ತಗೋತೀವಿ, x1 plus x2 equal to z1 plus z2 equal to z2 plus z1 ulta. Okay, so this is the commutative law, that is z1 plus z2 equal to z2 plus z1. so ಈಗ ಏನಾಗುತ್ತೆ ಈಗ x1 plus x2 y1 plus y2 equal to ಏನಾಗ್ತದೆ x2 plus x1 y2 plus y1. Okay, so simple commutative law ಏನಂದ್ರೆ z1 plus z2 equal to z2 plus z1. so ಇದನ್ನ ಹೆಂಗೆ ಬರೀತೀವಿ ಅಂತಂದ್ರೆ z1 z2 ಅಂದ್ರೆ x1 plus x2 y1 plus y2. okay, z2 ಅಂತಂದ್ರೆ 2 ಪದ ಬರಬೇಕು. okay, x2 plus x1 y2 plus y1. so understood everybody? ಇವೆರಡು ತಿಳಿದ ಕ್ಲೋಸರ್ ಲಾ ಅಂಡ್ ಕಮ್ಯುಟೇಟಿವ್ ಲಾ ತಿಳಿತಿ ಎಲ್ಲರಿಗೂ. ಬರೇ ಫಾರ್ಮುಲಾ, ಹಿಯರ್ ನೋ ಡೆರಿವೇಶನ್, ಬರೇ ಫಾರ್ಮುಲಾ ತಿಳಿತಾ ಕ್ಲೋಸರ್ ಲಾ ಮತ್ತೆ ಕಮ್ಯುಟೇಟಿವ್ ಲಾ. ಕ್ಲೋಸರ್ ಲಾ ಅಂದ್ರೆ ಸಿಂಪಲ್ ನಾವು ಅಡಿಷನ್ ಗೆ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ಅದು. ಓಕೆ, ಕಮ್ಯುಟೇಟಿವ್ ಲಾ ಅಂತಂದ್ರೆ z1 plus z2 equal to z2 plus z1 ಅಂತ ಇರ್ತದೆ. ತಿಳಿತಾ ಎಲ್ಲರಿಗೂ? ರೈಸ್ ಯುವರ್ ಹ್ಯಾಂಡ್ಸ್ ಆರ್ ಜಸ್ಟ್ ರಿಪ್ಲೈ ವಿತ್ yes or no. ಇವೆರಡು ಪ್ರಾಪರ್ಟಿ ತಿಳಿತಾ? ಓಕೆ, ವಾಟ್ ಅಬೌಟ್ ಅಜಯ್ ಅಂಡ್ ಸ್ಮಿತಾ? Sagar left, why he left? You will see about him later. Ajay and Smita, understood? Second repeat ಮಾಡ್ಲೆ. Okay, so second ಏನಿಲ್ಲ. okay, commutative law ಅಂತಂದ್ರೆ ಈಗ ನೀವು ಮ್ಯಾಥ್ಸ್ ಒಳಗೆ ಕಲ್ತಿದ್ ನೋಡ್ರಿ, ನಾರ್ಮಲ್ ಮ್ಯಾಥ್ಸ್ ಒಳಗೆ ಅಂದ್ರೆ a plus b equal to b plus c, sorry b plus a.
ನೀವು ಮ್ಯಾಥ್ಸ್ ಒಳಗೆ ಮಾಡ್ತಿದ್ರಲ್ಲ a plus b equal to b plus a commutative law. If you remember in your 8th and 9th maths ಒಳಗೆ commutative law ಅಂತಂದ್ರೆ ಏನು ಮಾಡ್ತಿದ್ವಿ ನಾವು a plus b equal to b plus a ಅಂತ ಮಾಡ್ತಿದ್ವಿ ಕರೆಕ್ಟಾ. ಸೊ ಇದು ಹಿಂಗೆ ಬರ್ತಿದ್ದೆ ಇದು ಹಿಂಗೆ ಬರೋದು ಅಷ್ಟೇ. ಓಕೆ a plus b ಅಂದ್ರೂ ಒಂದೇ b plus a ಅಂದ್ರೂ ಒಂದೇ. ಫಾರ್ ಎಕ್ಸಾಂಪಲ್ a equal to 5 b equal to 4 ಅಂತ ತಗೊಂಡಿವಿ ನಾವು. ಓಕೆ ಸೊ 5 plus 4 ಅಥವಾ 4 plus 5 ಎರಡು ನಮಗೆ ಏನು ಬರ್ತದೆ 9 ಬರ್ತದೆ. ಕ್ಲಿಯರ್. ಸೊ 5 plus 4 ಅಂದ್ರೆ 9 ಬರ್ತದೆ, 4 plus 5 ಅಂದ್ರೆ 9 ಬರ್ತದೆ. ಸೊ ಇದನ್ನ ಏನು ಬರೀತೀನಿ a plus b equal to b plus a ಬರೀತೀನಿ. ಸಿಮಿಲರ್ಲಿ ಇಲ್ಲಿ z1 plus z2 ಅಂದ್ರೂ ಸೇಮ್, z2 plus z1 ಅಂದ್ರೂ ಸೇಮ್. ಸೊ ಇದಕ್ಕೆ ಏನು ಕರಿತೀವಿ ನಾವು ಕಮ್ಯುಟೇಟಿವ್ ಲಾ ಅಂತ ಕರಿತೀವಿ. ಸೊ z1 plus z2 ಇದ್ದಾಗ x1 plus x2 ಬರೀಬೇಕು, z2 plus z1 ಇದ್ದಾಗ x2 plus x1 ಬರಬೇಕು. ತಿಳಿತಾ? ಕಮ್ಯುಟೇಟಿವ್ ಲಾ ತಿಳಿತಾ ಸ್ಮಿತಾ ಅಂಡ್ ಅಜಯ್? Smita, what about others? Abhishek and Deepa, understood? Okay. So we'll go for the associative law. So associate, you have to ಬರ್ಕೋರಿ first. Closure law and commutative law ಬರ್ಕೋರಿ fast ಆಗಿ. ನಾಳಿಸ್ತೀನಿ ಮ್ಯಾಗಿನ್. Right and fast. Write these two. Closure law and commutative law. ಬರ್ದಿದ್ರಿ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. Please write down closure law and commutative law fastly. ನಿಮ್ ಬರೆದಾಗಿತ್ತು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. From the next class, please be in time. Okay. ಇನ್ನ ರೆಗ್ಯುಲರ್ ಆಗಿ ಕ್ಲಾಸ್ ತಗೋತೀನಿ. ಓಕೆ ಈಗ ಒಂದು 2-3 ಕ್ಲಾಸ್ ಮಿಸ್ ಆಗ್ಯಾವ. ಅದಕ್ಕಂದ್ರೆ ನನಗೆ ಫೈನಲ್ ಇಯರ್ದವರಿಗೆ ಬೇಸಿಕ್ ಮ್ಯಾಥ್ಸ್ ಆಪ್ಟಿಟ್ಯೂಡ್ ಹೇಳೋದಿತ್ತು, ಅಲ್ಲಿ ಕ್ಲಾಸ್ ಹಾಕಿದ್ರು ನನಗೆ. ಸೊ ಫೈನಲ್ ಇಯರ್ ದೇ ಹ್ಯಾವ್ ಗೋಟ್ ಸಮ್ TCS ಇಂಟರ್ವ್ಯೂ, ಅವ್ರಿಗೆ TCS ಇಂಟರ್ವ್ಯೂ ಬಂದಿದೆ, ಅವ್ರಿಗೆ ಆಪ್ಟಿಟ್ಯೂಡ್ ಕ್ಲಾಸ್ ಹೇಳಾಕತ್ತಿದೆ. ಸೊ ಅಲ್ಲಿ ಕ್ಲಾಸ್ ಮಿಸ್ ಆಗ್ಯಾವ ನಿಮಗೆ. ಬರೀ ಫೈನಾನ್ಷಿಯಲ್ ಅಕೌಂಟಿಂಗ್ ಮೇಡಮ್ ತಗೊಂಡಾರ, ನಾನು ತಗೊಂಡಿಲ್ಲ. ಇನ್ನದು ಮುಗಿದ್ದು ನಾ ಕಂಟಿನ್ಯೂಸ್ ಆಗಿ ಕ್ಲಾಸ್ ತಗೋತೀನಿ ಡೈಲಿ. ಪ್ಲೀಸ್ ಬಿ ಇನ್ ಟೈಮ್. 10ಕ್ಕೆ ಅಂದ್ರೆ 10ಕ್ಕೆ ಜಾಯ್ನ್ ಆಗ್ರೆ, 5 ನಿಮಿಷ ಬೆಳನೇ ಬರ್ರಿ. ಓಕೆ 9 ಅಂದ್ರೆ 9ಕ್ಕೆ. ಸೊ ಟೈಮ್ ಕರೆಕ್ಟ್ ಆಗಿ ಬಂದ್ರೆ ನಾವು ಕರೆಕ್ಟ್ ಆಗಿ ಸಿಲೆಬಸ್ ಕವರ್ ಮಾಡೋಕ್ಕಾಗ್ತದೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗ್ತದೆ. ಇಲ್ಲಾಂದ್ರೆ ಮತ್ತೆ ನಾ ಎಕ್ಸ್ಟ್ರಾ ಕ್ಲಾಸ್ ತಗೋಬೇಕು, ಎಕ್ಸ್ಟ್ರಾ ಕುಂದಿರ್ಬೇಕು, ಸುಮ್ಮನೆ ಕಿರಿಕಿರಿ ಬೇಡ. ಜಲ್ದಿ ಬರ್ರಿ, ಜಲ್ದಿ ಮುಗಿಸ್ತೀನಿ ನಾನು. ಓಕೆ ಸೊ ಇದು ಕಂಪ್ಲೀಟ್ ಆಗ್ತದೆ. ಅಳಿಸ್ಲಿ ಕ್ಲೋಸರ್ ಲಾ ಅಂಡ್ ಕಮ್ಯುಟೇಟಿವ್ ಲಾ ಅಳಿಸ್ಲಿ. Ajay and Deepa completed? Okay. So next we have associative law. So third one is associative law. So associative law ಒಳಗೆ ಏನಿರ್ತದೆ ನೋಡ್ರಿ ಫಾರ್ಮುಲಾ. So ಇಲ್ಲಿ ನಾವು 3 ತಗೋತೀವಿ. So associative law. Third one is associative law. Okay. So ಇಲ್ಲಿ 3 ಕಾಂಪ್ಲೆಕ್ಸ್ ನಂಬರ್ಸ್ ತಗೋತೀವಿ. ಯಾವ್ಯಾವು? Z1, Z2, Z3. ಸೊ ಇದು 3 ತಗೊಂಡು ಕಾಂಪ್ಲೆಕ್ಸ್ ನಂಬರ್ನ ಸೊ ನಾವು ಹೆಂಗ್ ಬರೀತೀವಿ? Z1 plus Z2 plus Z3 equal to Z1 plus Z2 plus Z3. ಓಕೆ ಸೊ ಬರೀ ಬ್ರಾಕೆಟ್ ಚೇಂಜ್ ಮಾಡೋದು. ಸೊ ಹೆಂಗ್ ಬರೀತೀವಿ ನೋಡ್ರಿ, 3 ಕಾಂಪ್ಲೆಕ್ಸ್ ನಂಬರ್ ತಗೊಂಡ್ರೆ ಸೊ ಫಸ್ಟ್ ಇಲ್ಲಿ Z1 Z2 Z3 ಅಂತ ಬರ್ಕೋರಿ. ಓಕೆ Z1 plus Z2 plus Z3 equal to Z1 plus Z2 plus Z3. ಓಕೆ ಬರೀ ನೋಡಿ ಫಸ್ಟ್ ಈ ಕಡೆ ಇವೆರಡಕ್ಕೂ ಬ್ರಾಕೆಟ್ ಹಾಕಬೇಕು, ಆಮೇಲೆ ಇವೆರಡಕ್ಕೂ ಬ್ರಾಕೆಟ್ ಹಾಕಬೇಕು. ಸೊ ಸಿಂಪಲ್. ಅಸೋಸಿಯೇಟಿವ್ ಲಾ ಒಳಗ 3 ಕಾಂಪ್ಲೆಕ್ಸ್ ನಂಬರ್ ತಗೋತೀವಿ, Z1 Z2 Z3 ಅಂತ ಹೇಳಿ. ಸೊ ಎಲ್ಲಾನು ಪ್ಲಸ್ ಮಾಡಬೇಕು, ಇವೆಲ್ಲಾನು ಪ್ಲಸ್ ಮಾಡಬೇಕು. ಬ್ರಾಕೆಟ್ ಅಷ್ಟೇ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಇವೆರಡಕ್ಕೂ ಇರಬೇಕು, ರೈಟ್ ಹ್ಯಾಂಡ್ ಸೈಡ್ ಇವೆರಡಕ್ಕೂ ಇರಬೇಕು. ಸೊ ಸಿಂಪಲ್ ಒನ್. ಅಂಡರ್ಸ್ಟುಡ್? ಅಸೋಸಿಯೇಟಿವ್ ಲಾ ತಿಳಿತಾ? Everybody understood the associative law? Okay, Smita clear aata? What about Smita? Understood Smita? Please reply with yes or no, or at least raise your hands. Is she available here? Okay, fast reply ಮಾಡ್ರಿ ಎಲ್ಲರೂ. ನಾ ಮತ್ತೆ yes or no ಅನ್ನಕ್ಕೆ ಮತ್ತೆ 2 ನಿಮಿಷ ಟೈಮ್ ಇಲ್ಲ. Okay, so next is
Fourth one is ಯಾವುದು existence of identity element. Okay, so existence of identity element ನೋಡ್ರಿ ಇಲ್ಲೇನದ ಅಂತಂದ್ರೆ ನಾವು ಒಂದು ನಂಬರ್ ತಗೋತೀವಿ ಏನು 1,0 ಅಂತೆ. ಸೊ ನಾವು ಯೂಶುವಲಿ ಮ್ಯಾಥ್ ಒಳಗೆ ಐಡೆಂಟಿಟಿ ಎಲಿಮೆಂಟ್ ಅಂದ್ರೆ ಯಾವ್ದು ಕರಿತೀವಿ 1 ಅಂತ ಕರಿತೀವಿ. ಸೊ ಐಡೆಂಟಿಟಿ ಎಲಿಮೆಂಟ್ ಯಾವಾಗ 1 ಇರ್ತದೆ. ಸೊ ಇಲ್ಲಿ ನಾವು 1,0 ಅಂತ ಒಂದು ನಂಬರ್ ತಗೋತೀವಿ. ಹಾ ಹೇಳ್ತೀನಿ ಕೇಳಿ, ನಾ ಹೇಳ್ತೀನಿ ಕೇಳಪ್ಪ, ಫಸ್ಟ್ ಕೇಳ್ರಿ. ಸೊ ಐಡೆಂಟಿಟಿ ಎಲಿಮೆಂಟ್ ಅಂದ್ರೆ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ಐಡೆಂಟಿಟಿ ಎಲಿಮೆಂಟ್ ಅಂದ್ರೆ ನಾವು 1,0 ಅಂತ ಹೇಳಿ ಒಂದು ಎಕ್ಸ್ಟ್ರಾ ನಂಬರ್ ತಗೋತೀವಿ. ಇದನ್ನ ಎದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ ಅಂತ, ಸೊ ಎದ್ರ ಜೊತೆ ಪ್ಲಸ್ ಮಾಡ್ತೀವಿ ಅಂತ, ಸಾರಿ ಅಡಿಷನ್ ಮಾಡಿದ ಐಡೆಂಟಿಟಿ ಎಲಿಮೆಂಟ್ ಅಂದ್ರೆ ಯಾವಾಗೂ 0. ಓಕೆ, ಮಲ್ಟಿಪ್ಲಿಕೇಶನ್ ಆಗ ಐಡೆಂಟಿಟಿ ಎಲಿಮೆಂಟ್ ಯಾವುದು 1. ಓಕೆ, ಸೊ ಅಡಿಷನ್ ಮಾಡಾಕತ್ತೀವಿ, ನಾವು ಮಲ್ಟಿಪ್ಲಿಕೇಶನ್ ಮಾಡಾಕತ್ತಿಲ್ಲ. ಸೊ ಅಡಿಷನ್ ಮಾಡಾಕ ಐಡೆಂಟಿಟಿ ಎಲಿಮೆಂಟ್ ಯಾವ್ದು ತಗೋಬೇಕು 0,0 ತಗೋಬೇಕು. ಸೊ ಈಗ ನಾವು x plus y ಜೊತೆ, ಓಕೆ, x plus y ಜೊತೆ 0,0 ಆಡ್ ಮಾಡಬೇಕು. ಓಕೆ, x plus y is your z. ಓಕೆ, ಕಾಂಪ್ಲೆಕ್ಸ್ ನಂಬರ್. ನಿಮ್ದು ಕಾಂಪ್ಲೆಕ್ಸ್ ನಂಬರ್ x1 plus y1 ಅಂತ ತಗೋರಿ ಅಥವಾ x plus y ಅಂತ ತಗೋರಿ. ಈ ನಿಮ್ಮ ಕಾಂಪ್ಲೆಕ್ಸ್ ನಂಬರ್ ಜೊತೆ 0,0 ಆಡ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನ್ ಬರ್ತದೆ ಅಂದ್ರೆ ಇದು ಆಡ್ ಮಾಡಿ, ದಟ್ ಇಸ್ x1 plus 0 y1 plus 0. ಸೊ ಏನ್ ಬರ್ತದೆ ನಿಮ್ಗೆ x1, y1. ಸೊ ಈ ನಂಬರ್ ಆಡ್ ಮಾಡಿರ್ತೀರಿ ಅದೇ ನಂಬರ್ ಬರ್ತದೆ, ದಟ್ ಈಸ್ ಕಾಲ್ಡ್ ಆಸ್ ಐಡೆಂಟಿಟಿ ಎಲಿಮೆಂಟ್. ಓಕೆ, ಸೊ ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಒಳಗೆ ಏನ್ ಆಡ್ ಮಾಡ್ತೀರಿ ಅಂತಂದ್ರೆ 0,0 ಆಡ್ ಮಾಡ್ಬೇಕು ಅಷ್ಟೇ. ಸೊ ಎಲ್ಲೇ ನಿಮ್ಗೆ ಐಡೆಂಟಿಟಿ ಎಲಿಮೆಂಟ್ ಸಾಲ್ವ್ ಮಾಡ್ರಿ ಅಂತ ನಿಮ್ಗೆ ಕೇಳಂಗಿಲ್ಲ, ಇದ್ರ ಮ್ಯಾಗ ಪ್ರಾಬ್ಲಮ್ಸ್ ಕೇಳಂಗಿಲ್ಲ. ಓಕೆ, ಬರೀ ನಿಮಗೆ ಕೇಳಿದ್ರೆ 5 ಮಾರ್ಕ್ಸ್ ಇದನ್ನ ಬರೀರಿ ಅಂತ ಕೇಳ್ತಾನೆ, ಇನ್ನ ತನಕ ಕೇಳಿಲ್ಲ, ಕೇಳಿದ್ರೆ ಕೇಳ್ಬೋದು. ಓಕೆ, ಸೊ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್ ಒಳಗೆ ಏನ್ ತಗೋಬೇಕು, ಅಡಿಷನ್ ಇತ್ತಂದ್ರೆ 0,0 ತಗೋಬೇಕು. ಸೊ 0,0 ಅಂತ ಒಂದು ನಂಬರ್ ತಗೊಂಡು ಇದು x plus y ಗೆ 0,0 ಆಡ್ ಮಾಡಿದ್ರಂದ್ರೆ ದಟ್ ಈಸ್ x1 plus 0 y1 plus 0 ಆಡ್ ಮಾಡಿದ್ರೆ ನಮ್ಗೆ ಏನ್ ಬರ್ತದೆ ಅದೇ ನಂಬರೇ ಬರ್ತದೆ. ಫಾರ್ ಎಕ್ಸಾಂಪಲ್ ಇನ್ನ x, x equal to 3 y equal to 2 ತಗೋತೀನಿ. ಓಕೆ, ಸೊ ಈಗ ನಾನು 3, 2 plus 0,0 ಮಾಡ್ತೀನಿ. ಸೊ ಏನ್ ಬರ್ತದೆ ಅಂದ್ರೆ 3 plus 0 2 plus 0. ಸೊ ಏನ್ ಬರ್ತದೆ 3, 2 ನೇ ಬರ್ತದೆ. ಓಕೆ, ಈ ನಂಬರ್ ತಗೊಂಡಿರ್ತೀನಿ ಅದೇ ನಂಬರ್ ಬರ್ತದೆ. ಸೊ ಯಾವುದೇ ನಂಬರ್ 0,0 ಜೊತೆ ಆಡ್ ಮಾಡ್ತದೆ ನಮ್ಗೆ ಅದೇ ನಂಬರ್ ಬರ್ತದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಐಡೆಂಟಿಟಿ ಎಲಿಮೆಂಟ್. ಸೊ ಕ್ಲಿಯರ್ ಆದ ಐಡೆಂಟಿಟಿ ಎಲಿಮೆಂಟ್? Please raise your hands or say yes or no. Everybody clear the identity element? Ajay and Deepa? No. Deepa, no. What about Ajay? Okay. What about Ajay? Understood? Okay. So Deepa ನೋಡಿಲ್ಲ ಏನೂ ಇಲ್ಲ, just identity element. Deepa see identity element ನಾವು ಯಾವ ತಗೋಬೇಕು addition. So ನಾವು addition properties define ಮಾಡಾಕ್ತೀವಿ. addition ಒಳಗ identity element ಯಾವ ತಗೋಬೇಕು 0 ತಗೋಬೇಕು. ಓಕೆ, ನಾನು 2 ನಂಬರ್ ಗೆ ಆಡ್ ಮಾಡಾಕತ್ತೀನಿ ಅಂದ್ರೆ 2 0 ತಗೋಬೇಕು. ಓಕೆ, ಸೊ ನೀವು ಅಸ್ಯೂಮ್ ಮಾಡ್ಕೋಬೇಕು, ಅಸ್ಯೂಮ್ 0,0 is a identity element ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ಈ ಐಡೆಂಟಿಟಿ ಎಲಿಮೆಂಟ್ ನ x plus y ಜೊತೆ ಪ್ಲಸ್ ಮಾಡಬೇಕು. ಓಕೆ, ಸೊ ಪ್ಲಸ್ ಮಾಡಿದಾಗ ಏನು ಬರ್ತದೆ x plus 0 y plus 0. ಓಕೆ, x plus 0 ಅಂತಂದ್ರೆ ಎನಿಥಿಂಗ್ ಪ್ಲಸ್ 0 ಅಂದ್ರೆ ಅದೇ ನಂಬರ್ ಬರ್ತದೆ, y plus 0 ಅಂದ್ರೆ ಅದೇ ನಂಬರ್ ಬರ್ತದೆ. ಸೊ ನಾವು ಈ ನಂಬರ್ ಜೊತೆ 0 ಆಡ್ ಮಾಡಿದ್ರು ಅದೇ ನಂಬರ್ ಬರ್ತದೆ ಅಂತ ಹೇಳ್ತದೆ ಯಾವುದು ಐಡೆಂಟಿಟಿ ಲಾ. ಸೊ ಒಂದೇ ಅಸ್ಯೂಮ್ ಮಾಡ್ಕೋಬೇಕೇನು ಐಡೆಂಟಿಟಿ ಲಾ ಆಫ್ ಅಡಿಷನ್ ಒಳಗ 0,0 ನಾವು ತಗೋಬೇಕು. ಕ್ಲಿಯರ್? ನಾವು ಕ್ಲಿಯರ್ ದೀಪಾ? Please reply. Deepa, clear? Okay. So write down fast. Write these two. Associative method. Idu existence of identity element ಬರ್ಕೋರಿ ಫಾಸ್ಟ್ ಆಗಿ. ಇನ್ವರ್ಸ್ ಒಂದು ಮುಗಿಸೋಣ, ಟೈಮ್ ಮುಗಿಯಾಕ ಬಂದಿದೆ. ಫಾಸ್ಟ್ ಆಗಿ ಬರ್ಕೋರಿ. ಬರೋದಾಗಿತ್ತಂದ್ರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ಅಲ್ಲಿ ತಳಗ ಮೆಸೇಜ್ ಮಾಡ್ರಿ completed of writing ಅಂತ.
Please write down fast. Third one, associative law ಅಂತ ಇದು ಬರೀರಿ. Existence of identity element ಅಂತ ಬರ್ದು ಇದು ಬರ್ಕೊ. Assume 0,0 ಅಂತ ಬರ್ಕೊ. ಇಲ್ಲ ಪಿ ಇದು ಎಕ್ಸಾಮ್ನಾಗ ಕೇಳಂಗಿಲ್ಲ ನಿಮಗೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳಂಗಿಲ್ಲ ನಿಮ್ಗೆ ಎಕ್ಸಾಮ್ನಾಗ. ಕೇಳಿದ್ರೆ ಏನಂತ ಕೇಳ್ತಾರ 2 ಮಾರ್ಕ್ಸ್ ಕ್ವಶನ್ನಾಗ ಇನ್ನ ತನಕ ಕೇಳಿಲ್ಲ ಬಟ್ ಕೇಳಿದ್ರೆ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಅಡಿಷನ್ ಅಂತ ಕೇಳ್ತಾನೆ. ಓಕೆ, ಸೊ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಅಡಿಷನ್ ಅಂತಂದ್ರೆ ನೀವು ಜಸ್ಟ್ ಏನ್ ಮೆನ್ಷನ್ ಮಾಡಬೇಕು, ಕ್ಲೋಜರ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್ ಅಂಡ್ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್. ಸೊ ಇದು ಪ್ರಾಪರ್ಟೀಸ್ 2 ಮಾರ್ಕ್ಸ್ ಕೇಳ್ತಾನೆ. ಬರೀ ಪ್ರಾಪರ್ಟೀಸ್ ಮೆನ್ಷನ್ ಮಾಡ್ಬೇಕು, ನೀವು ಫಾರ್ಮುಲಾದ ಏನ್ ಬರೀಲಿಲ್ಲ ಅಂದ್ರೂ ನಡೀತದೆ. ಓಕೆ, ಇನ್ನ ತರ ಎಕ್ಸಾಮ್ನಾಗ ಕೇಳಿಲ್ಲ, ಕೇಳಿದ್ರೆ ಬರೀ ಮೆನ್ಷನ್ ಅಸೋಸಿಯೇಟಿವ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಅಡಿಷನ್ ಅಂತ ಕೇಳ್ತಾನೆ. ಸೊ ಅವಾಗ